ಕಾಂಗ್ರೆಸ್ ಪಕ್ಷದ ಮತ್ತೋರ್ವ ಶಾಸಕನಿಗೆ ಸಂಕಷ್ಟ ಎದುರಾಗಿದೆ. 124 ಕೋಟಿಯ ಜಾಗವನ್ನ ಕಮ್ಮಿ ಬೆಲೆಗೆ ಖರೀದಿ ಮಾಡಿರುವಂತಹ ಆರೋಪ ಕೇಳಿಬಂದಿದೆ. ಟಿಡಿ ರಾಜೇಗೌಡ ವಿರುದ್ಧ ಎಫ್ಐಆರ್ ಅನ್ನು ದಾಖಲಿಸಲು ಆದೇಶವನ್ನ ನೀಡಲಾಗಿದ್ದು, ಶಾಸಕರ ಪತ್ನಿ ಹಾಗೂ ಪುತ್ರನ ವಿರುದ್ಧವೂ ಕೂಡ ಎಫ್ಐಆರ್ಗೆ ಕೋರ್ಟ್ ಆದೇಶವನ್ನ ನೀಡಿದೆ. ಶೃಂಗೇರಿ ಶಾಸಕ ಟಿಡಿ ರಾಜೇಗೌಡ ಹಾಗೂ ಅವರ ಪತ್ನಿ ಪುಷ್ಪಾಗೆ ಇದೀಗ ಎಫ್ಐಆರ್ ಭಯ ಶುರುವಾಗಿದೆ. ಪುತ್ರ ರಾಜುದೇವ್ ವಿರುದ್ಧ ಕೂಡ ಎಫ್ಐಆರ್ಗೆ ಕೋರ್ಟ್ ಅನುಮತಿಯನ್ನ ನೀಡಿದೆ. ಎಫ್ಐಆರ್ ಅನ್ನ ಬೆಂಗಳೂರಿನ ಜನಪ್ರತಿನಿಧಿಗಳ ಕೋರ್ಟ್ ದಾಖಲಿಸುವಂತೆ ಆದೇಶವನ್ನ ಹೊರಡಿಸಿದೆ. ಹಾಗಾದ್ರೆ ಏನಿದು ಪ್ರಕರಣ? ಎಫ್ಐಆರ್ ದಾಖಲಿಸೋದಕ್ಕೆ ಕಾರಣ ಏನು ಅನ್ನೋದನ್ನ ನೋಡೋದಾದ್ರೆ, 124 ಕೋಟಿಯ ಜಾಗವನ್ನ ಕಮ್ಮಿ ಬೆಲೆಗೆ ತೆಗೆದುಕೊಂಡಿರುವಂತಹ ಆರೋಪ ಕೇಳಿ ಬಂದಿದೆ. ಅಕ್ರಮವಾಗಿ ಖರೀದಿ ಮಾಡಿರುವಂತಹ ಆರೋಪ ಕೇಳಿ ಬಂದಿದೆ. 2020ರಲ್ಲಿ ಕಾಫಿ ಡೇ ಸಿದ್ಧಾರ್ಥ್ ಹೆಗ್ಡೆ ಒಡೆತನದಲ್ಲಿದ್ದಂತಹ ಭೂಮಿಯನ್ನ ರಾಜೇಗೌಡ ಖರೀದಿ ಮಾಡಿದ್ದಾರೆ. ಈ ವಿಚಾರವಾಗಿ ಪಾರ್ಟ್ನರ್ಶಿಪ್ ವ್ಯವಹಾರವನ್ನು ನಡೆಸಲು ಮಾತುಕತೆ ನಡೆದಿತ್ತು. ಸಿದ್ಧಾರ್ಥ್ ಹೆಗ್ಡೆ ಜೊತೆ ಕೈ ಶಾಸಕ ಟಿಡಿ ರಾಜೇಗೌಡ ಕೈ ಜೋಡಿಸಿದ್ರು. ಚಿಕ್ಕಮಗಳೂರಿನ ಎನ್ಆರ್ಪುರದಲ್ಲಿರುವಂತಹ ಜಾಗದ ಮೇಲೆ ಲೋನ್ ಅನ್ನು ಕೂಡ ತೆಗೆದುಕೊಳ್ಳಲಾಗಿತ್ತು. ಇನ್ನು ಜಾಗದ ಮೇಲೆ 16 ಕೋಟಿ ರೂಪಾಯಿ ಬ್ಯಾಂಕ್ ಸಾಲ ಇದ್ದು ಅದನ್ನು ಮರುಪಾವತಿ ಕೂಡ ಮಾಡಲಾಗಿತ್ತು. 16 ಕೋಟಿ ಮರುಪಾವತಿಸಿದ್ದಂತಹ ಶಾಸಕ ಟಿಡಿ ರಾಜೇಗೌಡರ ಪತ್ನಿ ಪುಷ್ಪ ಮತ್ತೆ ಅದೇ ಜಾಗವನ್ನು ಖರೀದಿ ಮಾಡಿದ್ದಾರೆ. ಅಂದೇ ಎನ್ಆರ್ಪುರ ಸಬ್ ರಿಜಿಸ್ಟರ್ ಕಚೇರಿಯಲ್ಲಿ ರಿಲೀಸ್ ಡೀಡ್ ಅನ್ನು ಕೂಡ ಪಡೆದುಕೊಂಡಿದ್ರು. ಇದನ್ನರಿತಂತಹ ಬಿಜೆಪಿ ಮುಖಂಡ ದಿನೇಶ್ ಕುಮಾರ್ ಲೋಕಾಯುಕ್ತಗೆ ದೂರನ್ನ ನೀಡಿದ್ದು, ಲೋಕಾಯುಕ್ತ ಮತ್ತು ಚುನಾವಣಾ ಆಯೋಗಕ್ಕೆ ಆಸ್ತಿಯ ದಾಖಲೆಯನ್ನ ಸಲ್ಲಿಕೆ ಮಾಡಿದ್ರು. ಆಸ್ತಿ ಮೌಲ್ಯದ ಜೊತೆಗೆ ವಾರ್ಷಿಕ ಆದಾಯ 38 ಲಕ್ಷ ಅಂತ ಅವರು ನಮೂದನ್ನ ಮಾಡಿದ್ರು. ವಾರ್ಷಿಕ ಆದಾಯ 38 ಲಕ್ಷವಾದ್ರೆ 124 ಕೋಟಿ ಭೂಮಿಯನ್ನ ಶಾಸಕ ರಾಜೇಗೌಡ ಹೇಗೆ ಖರೀದಿ ಮಾಡಿದ್ರು? ಹೀಗಂತ ಲೋಕಾಯುಕ್ತಗೆ 2022ರಲ್ಲಿ ಬಿಜೆಪಿ ಮುಖಂಡ ದಿನೇಶ್ ದೂರನ್ನ ನೀಡಿದ್ರು. 3 ತಿಂಗಳಲ್ಲೇ ಈ ಪ್ರಕರಣ ಇತ್ಯರ್ಥ ಆಗಿ ಕ್ಲೀನ್ ಚಿಟ್ ಅನ್ನ ಲೋಕಾಯುಕ್ತ ಕೊಟ್ಟಿತ್ತು. ಇದನ್ನ ವಿರೋಧಿಸಿ ದಿನೇಶ್ ಮತ್ತೆ ಕೋರ್ಟ್ ಮೆಟ್ಟಿಲೇರಿದ್ರು. 3 ವರ್ಷಗಳ ಅರ್ಜಿ ವಿಚಾರಣೆ ನಂತರ ಇದೀಗ ರಾಜೇಗೌಡ ಹಾಗೂ ಅವರ ಕುಟುಂಬಸ್ಥರ ವಿರುದ್ಧ ಎಫ್ಐಆರ್ ದಾಖಲಿಸಲು ಕೋರ್ಟ್ ಆದೇಶವನ್ನ ನೀಡಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.